ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಕಿತ್ತಾಟದ ಲಾಭವನ್ನು ಪಡೆದಿದ್ರೆ ಇವತ್ತು ಸರ್ಕಾರದ ಸ್ಥಿತಿಗತಿ ಬೇರೆದಾಗಿರ್ತಿತ್ತು. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾಕೋ ಈ ಅವಕಾಶವನ್ನು ಬಳಸ್ಕೊಳ್ಳಿಲ್ಲ. ಅದಕ್ಕೆ ಕಾರಣ ಅವರ ರಾಜಕೀಯ ಪ್ರಬುದ್ಧತೆ ಮತ್ತು ಅವರ ರಾಜಕೀಯ ಜಾಣ್ಮೆ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ. ಯಾಕೆ ಬೇರೆಯವ್ರ ಮನೆ ಗಲಾಟೆಯಲ್ಲಿ ನಾವು ಎಂಟ್ರಿ ಆಗೋಣ, ಅದರ ಲಾಭ ನನಗೆ ಬೇಕಾಗಿಲ್ಲ, ಜನರಿಂದ ಆಶೀರ್ವಾದ ಪಡೆದು ನಾನು ಅಧಿಕಾರ ನಡೆಸ್ತೀನಿ, ಅಧಿಕಾರಕ್ಕೆ ಬರ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಈ ಹಿಂದೆ. ಅದು ರಾಜಕೀಯ ವಿಶ್ಲೇಷಕರ ಚರ್ಚೆಗೆ ಕಾರಣವಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳವನ್ನು ಲಾಭವನ್ನಾಗಿ ಪರಿವರ್ತಿಸದೆ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಜಾಣ್ಮೆಯನ್ನು ಮೆರೆದಿದ್ದಾರೆ ಅಂತಲೇ ಹೇಳಲಾಗಿದೆ. ಬಿಗ್ ಸ್ಟೋರಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ, ಅಧಿಕಾರ ಹಸ್ತಾಂತರ, ಗದ್ದುಗೆ ಗುದ್ದಾಟ, ಈ ರೀತಿಯ ಚರ್ಚೆಗಳು ಶುರುವಾದ ಎಲ್ಲಿಯೂ ಕೂಡ ಈ ಚರ್ಚೆಗಳನ್ನು, ಈ ಗದ್ದಲವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಅಥವಾ ದೇವೇಗೌಡರು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲೇ ಇಲ್ಲ. ಈ ರೀತಿಯ ಅವಕಾಶ ಜೆ ಡಿ ಎಸ್ನಲ್ಲಾದಾಗ ಹೇಗೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಿಂದ ನಾಯಕರನ್ನು ಸೆಳೆದರು, ಹೇಗೆ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನಿಂದ ನಾಯಕರನ್ನು ಸೆಳೆದು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ರು, ಅಥವಾ ಜೆ ಡಿ ಎಸ್ನ ಗಲಾಟೆಯಲ್ಲಿ ಮಧ್ಯ ಪ್ರವೇಶಿಸಿ ಆ ಗಲಾಟೆ ಅನ್ನೋ ಬೆಂಕಿಗೆ ತುಪ್ಪ ಸುರಿದು ಅಲ್ಲಿಯ ಕೆಲವು ನಾಯಕರನ್ನು ಜೆ ಡಿ ಎಸ್ನಿಂದ ವಿಮುಖಗೊಳಿಸಿ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಲವಾರು ಬಾರಿ ಈ ರೀತಿಯ ಇನ್ಸಿಡೆಂಟ್ಸ್ ಆಗಿದೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಪ್ರಬುದ್ಧ ರಾಜಕಾರಣಿ ಥರ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಷ್ಟೆಲ್ಲ ಗದ್ದಲಗಳು ಗಲಾಟೆಗಳು ನಡೆದರೂ ಕೂಡ ಎಲ್ಲಿಯೂ ಕೂಡ ಅಲ್ಲಿ ಮೂಗು ತೋರಿಸಲಿಲ್ಲ. ಕಾಂಗ್ರೆಸ್ನಲ್ಲಿರುವ ಜಗಳದ ಲಾಭವನ್ನು ಎಚ್ ಡಿ ಕುಮಾರಸ್ವಾಮಿ ಪಡಿಲಿಲ್ಲ. ಇದು ಕರ್ನಾಟಕ ರಾಜ್ಯದ ಜನರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ, ಸಂಭಾವಿತ ರಾಜಕಾರಣದ ಬಗ್ಗೆ ಒಳ್ಳೆ ಇಮೇಜನ್ನು ಹುಟ್ಟಾಕ್ತಾ ಇದೆ. ಈಗ ಹೋದಲ್ಲಿ ಬಂದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಸಾರ್ವಜನಿಕರು ಮೀಟಾಗಿ ಮಾತಾಡ್ತಾ ಇದ್ದಾರೆ, ಸಾರ್ವಜನಿಕರ ಅಹವಾಲನ್ನು ಎಚ್ ಡಿ ಕುಮಾರಸ್ವಾಮಿಯವರು ಕೇಳ್ತಾ ಇದ್ದಾರೆ. ಆದರೆ ಅವರ ರಾಜಕೀಯ ಪ್ರಬುದ್ಧ ನಡೆ, ರಾಜಕೀಯ ವಿಶ್ಲೇಷಕರಲ್ಲಿಯೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಹೊಸ ಒಂದು ಉತ್ಸಾಹ ಅಥವಾ ಹೊಸ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಎಸ್ ವೀಕ್ಷಕರೇ, ಜೆ ಡಿ ಎಸ್ ಹಲವಾರು ಬಾರಿ ವಿಭಜನೆಗೊಂಡಿದೆ. ಒಂದು ಸರಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚಿಸಿತು, ಆಮೇಲೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚಿಸಿತು, ಆಮೇಲೆ ಮತ್ತೆ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋ ಥರ ಆಯಿತು. ಸ್ಥಳೀಯ ನಾಯಕತ್ವದಲ್ಲಿ ಮೈತ್ರಿ ರಾಜಕಾರಣದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋ ಥರದ ಮಾತುಗಳು ಬಂತು. ನರೇಂದ್ರ ಮೋದಿ, ಅಮಿತ್ ಶಾ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಜೊತೆ ಒಳ್ಳೆ ಸಂಪರ್ಕದಲ್ಲಿದ್ದಾರೆ, ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಹೆಸರನ್ನು ಹೇಳ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಇವರಿಗೆ ಲಾಭ ಆಗೋ ಥರ ಪರಿವರ್ತಿಸ್ಬೋದಿತ್ತು. ಆ ಕೆಲಸಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಮನಸ್ಸು ಮಾಡಲೇ ಇಲ್ಲ. ಯಾಕಂದರೆ ಕಾಂಗ್ರೆಸ್ ತನ್ನ ಕಚ್ಚಾಟದಲ್ಲೇ ಕಾಲ ಕಳೀಲಿ. 2028 ಇನ್ನೇನು ದೂರ ಇಲ್ಲ, ಹೆಚ್ಚು ಕಮ್ಮಿ 2 ವರ್ಷದ ನಂತರ ಚುನಾವಣೆ. ಆ 2 ವರ್ಷದಲ್ಲಿ ಇನ್ನೊಂದು ಸ್ವಲ್ಪ ಇವರ ಕಚ್ಚಾಟ ಹೆಚ್ಚಾದರೆ 2028ರಲ್ಲಿ ಜನ ಕಾಂಗ್ರೆಸ್ನಿಂದ ಭ್ರಮನಿರಸನಗೊಳ್ತಾರೆ. ಆವಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತುಗಳು ಕೇಳಿಬರ್ತವೆ. ಮುಖ್ಯಮಂತ್ರಿಗಳಿಗೆ ಅವಾಗ ಅವಕಾಶ ಇದ್ದೇ ಇದೆ. ಯಾಕೆ ಅರ್ಜೆನ್ಸಿ ಮಾಡಿಕೊಂಡು ಈಗ ಕಾಂಗ್ರೆಸ್ನ ಜಗಳದಲ್ಲಿ ಕೈ ಹಾಕಿ ಕೈ ಸುತ್ಕೊಳ್ಬೇಕು ಅನ್ನೋ ತೀರ್ಮಾನವನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮಾಡಿರ್ಬೋದು. ಆದರೆ ಇದೇ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಇದ್ದಾಗ ಕಾಂಗ್ರೆಸ್ ಅದನ್ನೆಲ್ಲ ಲಾಭ ಮಾಡಿಕೊಂಡಿತ್ತು. ಒಂದು ಕಡೆ ಬಿ ಜೆ ಪಿ ನಾಯಕರ ಅಸಹಕಾರ, ಮತ್ತೊಂದು ಕಡೆ ಜೆ ಡಿ ಎಸ್ನಲ್ಲಿ ನಾಯಕತ್ವವನ್ನು ಬೆಳೆಸಬೇಕಾದಂತಹ ಒಂದು ದೊಡ್ಡ ಟಾಸ್ಕ್. ಇದರ ಮಧ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಗಳಾಗಿ ಹಲವಾರು ಕೆಲಸಗಳನ್ನು, ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ 2028ಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋ ತುಂಬ ಜನ ಸಾರ್ವಜನಿಕರು ಹೋದಲ್ಲಿ ಬಂದಲ್ಲಿ ಮಾತಾಡಿರೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ 2028ಕ್ಕೆ ಪಕ್ಷವನ್ನು ಜಯಗಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.